ಬನ್ನಿ ಸ್ನೇಹಿತರೆ, ನಾನಿವತ್ತು ನಿಮಗೆ ಈ ಮಲ್ಟಿಪರ್ಪಸ್ ಸೂಪರ್ ಟೇಸ್ಟಿಯಾಗಿರೋ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಚಟ್ನಿ ಒಂದಿದ್ರೆ ಸಾಕು, ನಾವು ಇಡ್ಲಿಗೆ ತಿನ್ಬೋದು, ಚಪಾತಿ, ರೋಟಿ, ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ಇದು. ಟೊಮೆಟೊ ಚಟ್ನಿಗೆ ನಾನು ಈ ದಪ್ಪ ಗಾತ್ರದ ನಾಟಿ ಟೊಮೆಟೊನೇ ತೊಗೊಂಡಿದ್ದೀನಿ. ಆ್ಯಪಲ್ ಟೊಮೆಟೊನೂ ಯೂಸ್ ಮಾಡ್ಕೊಬೋದು, ಆದರೆ ಈ ನಾಟಿ ಟೊಮೆಟೊದಲ್ಲಿ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಚಟ್ನಿ. ಟೊಮೆಟೊ ಎಲ್ಲ ತೊಳೆದು ಹೀಗೆ ಒಂದನ್ನು ಈ 4 ಹೋಳು ಥರ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಅದ್ರ ಜೊತೆ ಒಂದು 2 ಚಿಕ್ಕಗಿರೋ ಈರುಳ್ಳಿ, ಹಾಗೆ ಒಂದು 2 ದಪ್ಪ ಬೆಳ್ಳುಳ್ಳಿನ ತಗೊಳ್ಳೋಣ. ಈ 3 ಪದಾರ್ಥಗಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಅದೇ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಈ ಮೂರನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ. ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ, ಅದು ರುಚಿ ಚೆನ್ನಾಗಿರುತ್ತೆ. ಹಾಗೆ ನಾವು ಮುಂದೆ ಒಗ್ಗರಣೆಗೂ ಬೆಳ್ಳುಳ್ಳಿ ಉಪಯೋಗಿಸ್ತೀವಿ. ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗಿದ ತಕ್ಷಣ ಈಗ ಟೊಮೆಟೊ ಕೂಡ ಅದಕ್ಕೆ ಸೇರಿಸಿ ಅದನ್ನು ಒಂದು ಸ್ವಲ್ಪ ಕೈ ಆಡಿಸೋಣ. ನೀವು ಟೊಮೆಟೊ ಚಟ್ನಿನ ಬೇರೆ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡೋಣ. ನಾಟಿ ಟೊಮೆಟೊದಲ್ಲೇ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಆದರೂ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ, ಅದು ಇನ್ನೂ ರುಚಿ ಹೆಚ್ಚಾಗುತ್ತೆ. ಸೊ ಟೊಮೆಟೊನ ಇದರಲ್ಲಿ ನಾವು ಜಾಸ್ತಿ ಏನು ಇವಾಗ ಬೇಯಿಸೋದು ಬೇಕಾಗಿಲ್ಲ, ಸ್ವಲ್ಪ ಇಷ್ಟು ಲೈಟ್ ಇದ್ದರೆ ಸಾಕಾಗತ್ತೆ. ಟೊಮೆಟೊ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ನುಣ್ಣಗೆ ರುಬ್ಕೊಬೇಕು. ಈ ಟೊಮೆಟೊ ಚಟ್ನಿನ ನಾವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಟೊಮೆಟೊ ಎಲ್ಲ ತಣ್ಣಗಾಗಿ ರುಬ್ಬೋ ಅಷ್ಟರಲ್ಲಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಪ್ಯಾನ್ನಲ್ಲಿ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತಗೊಳ್ಳೋಣ. ಯಾಕಂದರೆ ನಾನು ಟೊಮೆಟೊ ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಲ್ವಾ, ಒಂದು 10 ದಪ್ಪ ಗಾತ್ರದ ಟೊಮೆಟೊ, ಎಣ್ಣೆ ಜಾಸ್ತಿ ಬೇಕಾಗತ್ತೆ ಅದೆಲ್ಲ ಫ್ರೈ ಆಗೋಕ್ಕೆ. 2 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ನೋಡಿ, ಇವಾಗ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಪ್ರಮಾಣ ಇಲ್ಲೂ ಕೂಡ ಜಾಸ್ತಿ ಇದೆ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಥರ ಹುರ್ಕೊಳ್ಳೋಣ. ನಂತರ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೂ 2 ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ. ಈ ಖಾರದ ಪುಡಿನ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಆವಾಗ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. 1 ನಿಮಿಷ ಫ್ರೈ ಆಗಿದ ತಕ್ಷಣ ಈಗ ನಾವು ರುಬ್ಬಿದ್ದೀವಲ್ಲ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಮಿಶ್ರಣ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಟೊಮೆಟೊ ಮಿಶ್ರಣನ ಎಲ್ಲ ಒಂದು ಸಲ ಚೆನ್ನಾಗಿ ಕೈ ಆಡಿಸಿ ಮಿಕ್ಸ್ ಮಾಡೋಣ. ನೀರು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋದು ಬೇಡ. ಇದಕ್ಕೆ ರುಚಿಗೆ ತಕ್ಕನಷ್ಟು ಸ್ವಲ್ಪ ಉಪ್ಪು ಬೆರೆಸ್ಕೊಳ್ಬೇಕು. ಮಿಕ್ಸಿ ಜಾರ್ ತೊಳೆದಿರ್ತೀವಲ್ಲ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ಕುದಿ ಬಂದಿದ ಮೇಲೆ ಒಂದು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಮುಚ್ಚಳ ಮುಚ್ಚೆನೇ ಇದನ್ನು ಬೇಯಿಸಬೇಕು, ಇಲ್ಲಾಂದರೆ ಅದು ಎಲ್ಲ ಕಡೆ ಹರಡತ್ತೆ. ಈ ಚಟ್ನಿಗೆ ಸಾಮಗ್ರಿಗಳು ತುಂಬ ಕಡಿಮೆ ಉಪಯೋಗಿಸ್ತೀವಿ, ಆದರೆ ಇದನ್ನು ಕುಕ್ ಮಾಡೋಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ. ಯಾಕಂದರೆ ಟೊಮೆಟೊಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವಾ. ಒಂದು ಮಿನಿಮಮ್ ಅಂದರೂ ಒಂದು 30ರಿಂದ 40 ನಿಮಿಷ ಬೇಕು ಸ್ನೇಹಿತರೆ. ಯಾಕಂದರೆ ನಾವು ಇದು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀವಲ್ಲ, 12 ಟೊಮೆಟೊ, ಅದಕ್ಕೆ ನಾವು 40 ನಿಮಿಷ ಆದರೂ ಇದನ್ನು ಕುಕ್ ಮಾಡಬೇಕಾಗತ್ತೆ. ಈ ಹದಕ್ಕೆ ಬರಬೇಕು ಅಂತ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಎಲ್ಲ ಎಣ್ಣೆ ಬಿಟ್ಕೊಂಡು ಥಿಕ್ನೆಸ್ ಆಗಿದೆ. ಕೊನೆಯದಾಗಿ ಒಂದು 1/4 ಸ್ಪೂನಷ್ಟು ಮೆಂತ್ಯ ಪೌಡ್ರ್ ಹಾಕ್ಕೊಳ್ಳೋಣ, ಹಾಗೆ 1/4 ಸ್ಪೂನಷ್ಟು ಸಾಸಿವೆ ಪೌಡ್ರ್ ಹಾಕ್ಕೊಳ್ಳೋಣ. ಈ 2 ಪೌಡ್ರಿಂದನೇ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದರೆ ಜಾಸ್ತಿ ಉಪಯೋಗಿಸ್ಬೇಡಿ, ಅದಕ್ಕೆ ಕಹಿ ಬಂದುಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳೋಣ, ಒಂದು 1/4 ಸ್ಪೂನು. ಪೌಡರ್ ಹಾಕಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯಿಸಿ. ಸೂಪರಾಗಿರೋ ಟೊಮೆಟೊ ಚಟ್ನಿ ರೆಡಿಯಾಗಿದೆ. ನೋಡಿದ್ರೆ ಸ್ನೇಹಿತರೆ, ಆ ಕಲರ್ ನೋಡಿ ಎಷ್ಟು ಸೂಪರಾಗಿದೆ. ಹಾಗೆ ನೋಡಿ ಆ ಥಿಕ್ನೆಸ್ಸು, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಒಂದು ಸ್ವಲ್ಪನೂ ಏನು ತಳಕ್ಕೆ ಹಚ್ಚಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಟ್ನಿ. ಇದನ್ನು ನೀವು 1 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೊಬೋದು. ನೋಡಿ, ಬೆಳಗಿನ ತಿಂಡಿಗೆ ಇಡ್ಲಿ ಆಗಲಿ, ದೋಸೆ, ರೋಟಿ, ಚಪಾತಿ ಎಲ್ಲದಕ್ಕೂ ಇದು ಸೂಪರ್ ಕಾಂಬಿನೇಷನ್ ಇರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನನಗಂತೂ ಈ ಚಟ್ನಿ ಅಂತೂ ಸೂಪರ್ ಫೇವ್ರೇಟು.